64 ಕಲೆಗಳಲ್ಲಿ ಒಂದಾದ ಶಿಲ್ಪಕಲೆಯ ಒಂದು ಭಾಗ ವಾಸ್ತುಶಿಲ್ಪಕಲೆ. ದೇವಸ್ಥಾನ ನಿರ್ಮಾಣ ಕಾರ್ಯಗಳನ್ನೊಳಗೊಂಡ ವಿವಿಧ ಹಂತಗಳು, ವಿಧಿ ವಿಧಾನ ನಿಷೇಧಗಳು, ಅಳತೆ ಪ್ರಮಾಣ, ರೂಪುರೇಷೆಗಳನ್ನು ಹೇಳುವ ಅನೇಕ ಗ್ರಂಥಗಳಿವೆ. ದೇವಸ್ಥಾನ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡುತ್ತವೆ. ಒಂದು ದೇವಸ್ಥಾನ ಅನ್ನೋದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಮುಖ್ಯವಾಗಿ ಬಳಕೆ ಆಗ್ತಾ ಇದ್ದರೂ ಕೂಡ ಅದು ಇನ್ನೂ ಹಲವಾರು ರೀತಿಯ ಪ್ರಯೋಜನಗಳನ್ನು ಕೊಡ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ, ಅಂದರೆ ದೇವಸ್ಥಾನಗಳನ್ನು ಶೈಕ್ಷಣಿಕ ಕೇಂದ್ರಗಳಾಗಿ ಬಳಕೆಯನ್ನು ಮಾಡ್ಕೋತಾ ಇದ್ರು. ಸ್ಕೂಲ್ಸ್ ಥರ ಬಳಕೆ ಮಾಡ್ಕೋತಾ ಇದ್ರು. ಅಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ರು ಮಕ್ಕಳಿಗೆ. ಮುಖ್ಯವಾಗಿ ಸಂಸ್ಕೃತ, ಕನ್ನಡ ಭಾಷೆಗಳನ್ನು, ವೇದಗಳನ್ನು ಕಲಿಸ್ತಾಯಿದ್ರು. ಹಾಗೆ ನ್ಯಾಯಸ್ಥಾನಗಳಾಗಿ, ಅಂದರೆ ಕೋರ್ಟಾಗಿ ಕೂಡ ದೇವಸ್ಥಾನಗಳು ಬಳಕೆ ಆಗ್ತಾಯಿದ್ದು. ಹಾಗೆ ಊರಿನಲ್ಲಿ ಏನೇ ಸಭೆ ಸಮಾರಂಭಗಳಾದರೂ ಆ ದೇವಸ್ಥಾನದ ಮುಖಮಂಟಪದಲ್ಲಿ ಏನು ಕಕ್ಷಾಸನ ಅಂತ ಹೇಳ್ತೀವಿ, ಅಲ್ಲಿ ಜನರಿಗೆ ಕೂತ್ಕೊಳ್ಳೋಕೆ ಅಂದರೆ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಹಾಗೆ ದೇವಸ್ಥಾನದ ನವರಂಗದಲ್ಲಿ ಕೂಡ ಜನ ಕೂತ್ಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಸಭೆ ಸಮಾರಂಭಗಳನ್ನು ಮಾಡಿ ಒಂದು ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಹಾಗೆ ಖಜಾನೆಗಳಾಗಿ, ಭಂಡಾರಗಳಾಗಿ ಕೂಡ ದೇವಸ್ಥಾನಗಳು ಬಳಕೆ ಆಗ್ತಾಯಿದ್ದು. ಕಷ್ಟ ಕಾಲಕ್ಕೆ ಬಳಕೆ ಆಗಲಿ ಅಂತ ದೇವಸ್ಥಾನಗಳನ್ನು ಖಜಾನೆಗಳಾಗಿ, ಭಂಡಾರಗಳಾಗಿ ಕೂಡ ಬಳಕೆ ಮಾಡ್ಕೋತಾ ಇದ್ರು. ಸೊ ಇಷ್ಟೆಲ್ಲ ಒಂದು ವಿವಿಧ ಉದ್ದೇಶಗಳಿಗೋಸ್ಕರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂಥದ್ದು ಆಗ ನಡೀತಾ ಇತ್ತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಲೆಗೆ ಒಂದು ಪ್ರೋತ್ಸಾಹವನ್ನು ಕೊಡೋಂಥ ಕೆಲಸ ಈ ದೇವಸ್ಥಾನಗಳ ಮುಖಾಂತರ ಮಾಡ್ತಾಯಿದ್ರು. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಕಲೀಮುಲ್ಲಾ, ನಿವೃತ್ತ ಶಿಕ್ಷಕ, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯ ಮತ್ತು ಹಂಪಿ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯನಾಗಿದ್ದೆ. ನಾನು ಮೊಟ್ಟ ಮೊದಲನೆಯ ಬಾರಿಗೆ ಲೇಖನ ಬರೆದಿದ್ದು ಈ ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ. ನಮ್ಮ ಕರ್ನಾಟಕದ ಶಿಲ್ಪಕಲಾ ಜಗತ್ತಿನಲ್ಲಿ ಪ್ರಾತಸ್ಮರಣೀಯರು ಯಾರಂದರೆ ನಮ್ಮ ಹೊಯ್ಸಳರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾಯಿತು. ಬರೀ ದೇವಾಲಯಗಳು ನಿರ್ಮಾಣ ಆಗಿದ್ದೇ ಅಲ್ಲ, ಶಿಲ್ಪಕಲಾ ಸೌಂದರ್ಯ, ಆ ಶಿಲ್ಪಕಲಾ ಸೌಂದರ್ಯ ಎಣೆಯಿಲ್ಲದಂಥ ಸೌಂದರ್ಯ. ಅಂಥ ಒಂದು ಸೌಂದರ್ಯ ಇನ್ಯಾವುದೇ ವಂಶದ ದೊರೆಗಳು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಮಲ್ಲಿಗೆ ತಮ್ಮ ಇದ್ದ, ಮಸಣಿ ತಮ್ಮ ಇದ್ದ, ದಾಸೋಜ ಇದ್ದ. ಇಂಥ ಮಹಾನ್ ಶಿಲ್ಪಿಗಳು ತಮ್ಮ ಕಲ್ಪನಾ ಜಗತ್ತಿನಲ್ಲಿ ಯಾವ ರೀತಿ ಕೆತ್ತನೆಗಳನ್ನು ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಅವರೆಲ್ಲ ಮಾಡಿ ಅವು ಸಹ ಈಗಲೂ ಸಹ ಉಳಿದು ಬಂದಿರೋದು ನಮ್ಮ ಸುದೈವ ಅಂತ ನಾವು ತಿಳ್ಕೊಬೋದು. ಅವರು ಒಂದು ದೇವಾಲಯದ ನಿರ್ಮಾಣಕ್ಕೆ ನಮ್ಮಲ್ಲಿದ್ದಂಥ ಸಂಸ್ಕೃತ ಗ್ರಂಥಗಳು ಏನಿತ್ತು, ಈ ಗ್ರಂಥಗಳ ಅನುಸಾರ ಅದರ ನಿರ್ಮಾಣ ಮಾಡಿದ್ದಾರೆ. ಪ್ರಾಚೀನ ವಾಸ್ತು ಗ್ರಂಥಗಳು ನೀಡಿದ ಮಾರ್ಗದರ್ಶನದನುಸಾರ ಊರಿನ ಪೂರ್ವ ಅಥವಾ ಪಶ್ಚಿಮದಲ್ಲಿ ಮಹಾವಿಷ್ಣುವಿನ ದೇವಸ್ಥಾನ, ಈಶಾನ್ಯದಲ್ಲಿ ಈಶ್ವರ ದೇವಸ್ಥಾನ, ಉತ್ತರದಲ್ಲಿ ಸ್ಕಂಧ, ನೈಋತ್ಯದಲ್ಲಿ ಗಣಪತಿ ದೇವಸ್ಥಾನಗಳನ್ನು ನಿರ್ಮಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಮರ, ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲಾಗುತ್ತಿದ್ದ ದೇವಸ್ಥಾನಗಳಿಗೆ ಕಾಲಕ್ರಮೇಣ ಕಲ್ಲಿನ ರಚನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಯಿತು. ಇದರಿಂದಾಗಿ ಅಂಥ ದೇವಸ್ಥಾನಗಳು ಇಂದಿಗೂ ಉಳಿದು ಬಂದು ಪ್ರಾಚೀನ ಕಲಾ ಪರಂಪರೆಯನ್ನರಿಯಲು ಸಾಧ್ಯವಾಯಿತು ಎಂದು ಹೇಳಬಹುದು. ನೋಡಿ, ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ದೇವಸ್ಥಾನಗಳಲ್ಲಿ ಪ್ರಮುಖವಾದ ಅಂಶಗಳನ್ನು ಹೊಯ್ಸಳ ಶಿಲ್ಪಿಗಳು ಅಡಾಪ್ಟ್ ಮಾಡಿಕೊಂಡ್ರು.
ಚಾಲುಕ್ಯರ ಶಿಲ್ಪಕಲೆ ಒಂದು ಇನ್ಫ್ಲೂಯೆನ್ಸ್ ಆಗಿದ್ದರೂ ಕೂಡ ಹೊಯ್ಸಳ ಶಿಲ್ಪಿಗಳು ತಮ್ಮದೇ ಆದಂಥ ಒಂದು ಸ್ಟೈಲನ್ನು ಅಳವಡಿಸ್ಕೊಂಡ್ರು. ಅದು ವೇಸರ ಅಂತ ನಾವು ಹೇಳ್ತೇವೆ. ವೇಸರ ಇದು ಕದಂಬ ನಾಗರ ಮತ್ತು ದ್ರಾವಿಡ ಶೈಲಿಗಳ ಸಮ್ಮಿಶ್ರಣ ಅಂತ ಹೇಳ್ಬೋದು. ಭಾರತೀಯ ದೇವಸ್ಥಾನಗಳ ವಾಸ್ತು ಪ್ರಕಾರದಲ್ಲಿ ಮುಖ್ಯವಾಗಿ 3 ಶೈಲಿಗಳಿವೆ. ಅವುಗಳಾವುವೆಂದರೆ ನಾಗರ, ದ್ರಾವಿಡ ಹಾಗೂ ವೇಸರ ಶೈಲಿಗಳು. ನಾಗರ ಶೈಲಿ ಮೂಲತಃ ಒರಿಸ್ಸಾ ಪ್ರಾಂತ್ಯದಲ್ಲಿ ಹುಟ್ಟಿ ಭಾರತದ ಬೇರೆ ಬೇರೆ ಭಾಗಗಳಿಗೆ ವಿಸ್ತರಿಸಿದ ವಾಸ್ತು ಮಾದರಿ. ಈ ಶೈಲಿ ಹೆಚ್ಚು ಬಳಕೆಯಾಗಿರುವುದು ಉತ್ತರ ಭಾರತ, ಒರಿಸ್ಸಾ, ಮಹಾರಾಷ್ಟ್ರ ಪ್ರಾಂತ್ಯಗಳಲ್ಲಿ. ದ್ರಾವಿಡ ಶೈಲಿ ದಕ್ಷಿಣ ಭಾರತದ ಪ್ರಮುಖ ಶೈಲಿ. ದ್ರಾವಿಡ ಶೈಲಿಯ ಅತಿ ಹೆಚ್ಚು ದೇವಸ್ಥಾನಗಳನ್ನು ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಗೋವಾ ಪ್ರಾಂತ್ಯಗಳಲ್ಲಿ ನೋಡಬಹುದು. ನಾಗರ ಹಾಗೂ ದ್ರಾವಿಡ ಶೈಲಿಗಳ ಮಿಶ್ರಣದಿಂದ ಒಂದು ಹೊಸ ವಾಸ್ತುರೂಪ ಸೃಷ್ಟಿಯಾಯಿತು. ಅದೇ ವೇಸರ ವಾಸ್ತುಶೈಲಿ. ಭೌಗೋಳಿಕವಾಗಿ ವೇಸರ ಶೈಲಿ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕಕ್ಕೆ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಸ್ವಲ್ಪ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಚಾಲುಕ್ಯರ ಮತ್ತು ಹೊಯ್ಸಳರ ದೇವಸ್ಥಾನಗಳಲ್ಲಿ ಈ ಶೈಲಿ ಬಳಕೆಯಾಗಿದೆ. ದೇವಸ್ಥಾನದ ಶೈಲಿಯನ್ನು ನಿರ್ಧರಿಸುವುದಕ್ಕೆ ಮುಖ್ಯ ಆಧಾರವೆಂದರೆ ಆ ದೇವಸ್ಥಾನದ ಗರ್ಭಗುಡಿಯ ಮೇಲಿನ ಕಟ್ಟಡ. ಗರ್ಭಗೃಹದ ಮೇಲಿನ ಕಟ್ಟಡವನ್ನು ವಿಮಾನ ಎಂದು ಕರೆಯಲಾಗುತ್ತದೆ. ಹೊಯ್ಸಳರು ನಿರ್ಮಿಸಿರುವ ಬಹುತೇಕ ದೇವಸ್ಥಾನಗಳು ವೇಸರ ಶೈಲಿಯ ದೇವಸ್ಥಾನಗಳಾದ್ದರಿಂದ ಈ ಸಂಚಿಕೆಯಲ್ಲಿನ ವಿವರಣೆ ಹೊಯ್ಸಳರು ಕಟ್ಟಿಸಿರುವ ವೇಸರ ಶೈಲಿಯ ದೇವಸ್ಥಾನಗಳಿಗೆ ಮೀಸಲಾಗಿದೆ. ಹೊಯ್ಸಳರು ಸ್ವಾತಂತ್ರ್ಯ ಆಳ್ವಿಕೆಯನ್ನು ಪ್ರಾರಂಭಿಸುವ ಸಮಯಕ್ಕಾಗಲೇ ಕರ್ನಾಟಕದಲ್ಲಿ ವಾಸ್ತುಶಿಲ್ಪಕಲೆ ಸಾಕಷ್ಟು ಪ್ರವರ್ಧಮಾನವಾಗಿ ಬೆಳೆದಿತ್ತು. ಈ ಕಾಲಕ್ಕಾಗಲೇ ಕಲ್ಯಾಣ ಚಾಲುಕ್ಯ ಶಿಲ್ಪಿಗಳು ಮರಳುಗಲ್ಲು ಮತ್ತು ಕಣಶಿಲೆಯ ಬಳಕೆಯನ್ನು ಬಿಟ್ಟು ಮೃದುತರ ಬಳಪದ ಕಲ್ಲನ್ನು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಿದ್ದರು. ಬಳಪದ ಕಲ್ಲು ಬಹಳ ಮೃದು, ನುಣುಪು ಹಾಗೂ ಸೂಕ್ಷ್ಮ ಕಣಗಳಿಂದ ಕೂಡಿರುವಂಥದ್ದು. ಈ ಬದಲಾವಣೆಯಿಂದಾಗಿ ದೇವಾಲಯದ ವಿನ್ಯಾಸದಲ್ಲಿ, ಅಲಂಕರಣೆಯಲ್ಲಿ ಬಹಳಷ್ಟು ಆಕರ್ಷಣೆ ಬಂದಿತ್ತು. ಈ ಪರಂಪರೆಯ ಹಿನ್ನೆಲೆಯನ್ನು ಹೊಂದಿದ್ದ ಹೊಯ್ಸಳ ವಾಸ್ತುಶೈಲಿ ಮತ್ತು ಶಿಲ್ಪಕಲೆಗಳು ಇನ್ನೂ ಹೆಚ್ಚು ವಿನ್ಯಾಸಗಳಿಂದ, ಅಲಂಕರಣೆಗಳಿಂದ, ಸುಂದರ ಸೂಕ್ಷ್ಮ ಕೆತ್ತನೆಗಳಿಂದ, ಹೊಸ ಹೊಸ ಆವಿಷ್ಕಾರಗಳಿಂದಾಗಿ ಶ್ರೀಮಂತವಾದ ಮತ್ತು ವೈಭವೋಪೇತವಾದ ಶೈಲಿಯಾಗಿ ಹೊರಹೊಮ್ಮಿತು. ಇವರ ಮುಖ್ಯವಾದ ಒಂದು ಲಕ್ಷಣ ಏನಪ್ಪ ಅಂದರೆ, ನಕ್ಷತ್ರಾಕಾರದ ಜಗತಿಯ ಮೇಲೆ ಇವರು ಇದನ್ನು ನಿರ್ಮಿಸಿದರು. ಅಂದರೆ ಇವರು ನಿರ್ಮಿಸಿರುವ ಎಲ್ಲ ದೇವಾಲಯಗಳು ಸಹ ನಕ್ಷತ್ರಾಕಾರದ ಜಗತಿಯ ಮೇಲೆ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅನೇಕ ದೇವಾಲಯಗಳನ್ನು ಇವರು ಜಗತಿಯ ಮೇಲೆ ನಿಲ್ಲಿಸಿದ್ದಾರೆ. ಹೊಯ್ಸಳ ದೇವಸ್ಥಾನಗಳ ವಾಸ್ತು ನಿರ್ಮಾಣಗಳಲ್ಲಿ ಪ್ರಧಾನವಾಗಿ ಕಾಣುವುದು ಜಗತಿಯ ನಿರ್ಮಾಣ. ಜಗತಿ ಎಂದರೆ ಎತ್ತರವಾದ ಜಗಲಿ ಅಥವಾ ಪೀಠ. ಸರಿಸುಮಾರು 1 ರಿಂದ 2 ಮೀಟರ್ ಎತ್ತರದ ಜಗತಿಯ ಉದ್ದೇಶ ಕಟ್ಟಡಕ್ಕೆ ಹೆಚ್ಚಿನ ಭದ್ರತೆ ಮತ್ತು ಭವ್ಯತೆಯನ್ನು ನೀಡುವುದು. ಜಗತಿಯನ್ನು ಮೇಲೇರಲು ಬೇಕಾದ ಕಡೆಗಳಲ್ಲಿ ಸೋಪಾನಗಳನ್ನು ನಿರ್ಮಿಸಿದರು. ಜಗತಿಯ ಹೊರವಲಯ ದೇವಸ್ಥಾನದ ತಳವಿನ್ಯಾಸದ ಹೊರವಲಯಕ್ಕೆ ಸಮಾನಾಂತರವಾಗಿರುತ್ತದೆ. ಆದರೆ ದೇವಸ್ಥಾನದ ವಿಸ್ತೀರ್ಣಕ್ಕಿಂತ ಜಗತಿಯ ವಿಸ್ತೀರ್ಣ ಜಾಸ್ತಿ ಇರುವುದರಿಂದ ದೇಗುಲದ ಸುತ್ತಲೂ ಅಗಲವಾದ ಪಥವನ್ನು ನೀಡುತ್ತದೆ. ಜಗತಿಯೇ ಪ್ರದಕ್ಷಿಣಾ ಪಥವೂ ಆಗಿ ಪರಿಣಮಿಸುವುದರಿಂದ ಹೊಯ್ಸಳ ದೇವಸ್ಥಾನಗಳ ಒಳಭಾಗದಲ್ಲಿ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣಾ ಪಥವಿರುವುದಿಲ್ಲ.
ಹೊಯ್ಸಳರ ದೇವಸ್ಥಾನದ ತಳವಿನ್ಯಾಸವನ್ನು ಗಮನಿಸಿದಾಗ ಒಂದೇ ದೇವಸ್ಥಾನದಲ್ಲಿ 1ರಿಂದ 5ರವರೆಗಿನ ಗರ್ಭಗೃಹಗಳನ್ನು ವಿನ್ಯಾಸಗೊಳಿಸಿದ್ದಾರೆ. ಗರ್ಭಗೃಹಗಳ ಮೇಲೆ ಶಿಖರವನ್ನು ರಚಿಸಿ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ ಆಲಯಗಳನ್ನು ನಿರ್ಮಿಸಿದ್ದಾರೆ. ಗರ್ಭಗೃಹಗಳನ್ನು ಒಂದೇ ಸಾಲಿನಲ್ಲಿ ಅಥವಾ ವಿವಿಧ ಮಾದರಿಗಳಲ್ಲಿ ಸ್ಥಾನೀಕರಿಸುವ ಮೂಲಕ ವಿವಿಧ ರೀತಿಯ ತಳವಿನ್ಯಾಸ ಮಾಡಿದ್ದಾರೆ. ಗರ್ಭಗೃಹಗಳೆಲ್ಲವೂ ಒಳಭಾಗದಲ್ಲಿ ಸಾಮಾನ್ಯವಾಗಿ ಚೌಕ ಅಥವಾ ಅಪರೂಪವಾಗಿ ಆಯತಾಕಾರವಾಗಿರುತ್ತದೆ. ವೃತ್ತ, ಅರ್ಧವೃತ್ತ ಅಥವಾ ಇನ್ಯಾವುದೇ ಆಕೃತಿಯ ಗರ್ಭಗೃಹ ಹೊಯ್ಸಳ ವಾಸ್ತುವಿನಲ್ಲಿ ಕಾಣಬರುವುದಿಲ್ಲ. ವೇಸರ ಶೈಲಿಯ ದೇವಸ್ಥಾನಗಳಲ್ಲಿ ಮಾತ್ರ ನಕ್ಷತ್ರಾಕಾರದ ತಳವಿನ್ಯಾಸವನ್ನು ನೋಡಬಹುದು. ಏಕಕೂಟ ಅಂದರೆ ಒಂದು ಗರ್ಭಗುಡಿ ಇರುವಂಥದ್ದು, ದ್ವಿಕೂಟ ಅಂದರೆ ಎರಡು ಗರ್ಭಗುಡಿ ಇರುವಂಥದ್ದು. ಎರಡು ಗರ್ಭಗುಡಿಗೆ ಒಂದು ಸ್ಪಷ್ಟವಾದ ಉದಾಹರಣೆ ಹಳೇಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ. ನೋಡಿ, ಅಲ್ಲಿ 2 ಗರ್ಭಗುಡಿ ಇದೆ. 2 ಗರ್ಭಗುಡಿಯಲ್ಲಿ 2 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹೆಚ್ಚಿನ ದ್ವಿಕೂಟ ದೇವಸ್ಥಾನಗಳು ಶೈವ ದೇವಸ್ಥಾನಗಳಾಗಿದ್ದಾವೆ. ಅರಸೀಕೆರೆಯ ಚಂದ್ರಮೌಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ವೀರೇಶ್ವರ ಬಕ್ಕೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ. ಮಧ್ಯಭಾಗದಲ್ಲಿ 2 ಶುಕನಾಸ ಇರುತ್ತೆ. ಅದರ ಮುಂಭಾಗದ ನವರಂಗ ಏನಾಗಿರುತ್ತೆ ಅಂದರೆ 2 ಗರ್ಭಗುಡಿಗಳ 2 ದೇವಾಲಯಗಳ ನವರಂಗವನ್ನು ಮಿಕ್ಸ್ ಮಾಡಿ ಒಂದೇ ನವರಂಗ ಮಾಡಿರ್ತಾರೆ. ತ್ರಿಕೂಟ, ಸೋಮನಾಥಪುರದ ಕೇಶವ ದೇವಸ್ಥಾನ ತ್ರಿಕೂಟ ಶೈಲಿಯ ದೇವಸ್ಥಾನಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ. ತ್ರಿಕೂಟ ಶೈಲಿಯ ದೇವಸ್ಥಾನ ಇದೊಂಥರ 3D ಥರ ನಮಗೆ ಅನಿಸುತ್ತೆ. ಏನಂದರೆ ನಾವು ದೇವಸ್ಥಾನದ ಮುಖಮಂಟಪವನ್ನು ದಾಟಿ ನವರಂಗ ಭಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ಎದುರು ಭಾಗದಲ್ಲಿ ಒಂದು ಗರ್ಭಗುಡಿ, ಬಲಭಾಗಕ್ಕೆ ಒಂದು ಗರ್ಭಗುಡಿ, ಎಡಭಾಗಕ್ಕೆ ಒಂದು ಗರ್ಭಗುಡಿ. ಅಂದರೆ ನೀವು ಎಲ್ಲೂ ಜಾಗವನ್ನು ಬದಲಿಸದೆ ಒಂದೇ ಜಾಗದಲ್ಲಿ ನಿಂತು ನೀವು ಸುತ್ತಲೂ 3 ದಿಕ್ಕುಗಳಲ್ಲಿ 3 ಗರ್ಭಗುಡಿಗಳನ್ನು ನೋಡುವಂಥ ಒಂದು ವ್ಯವಸ್ಥೆ ತ್ರಿಕೂಟ ಶೈಲಿಯ ದೇವಸ್ಥಾನ. ಅಲ್ಲಿ 3 ಗರ್ಭಗುಡಿಯ ಮುಂಭಾಗ 3 ಶುಕನಾಸ, ಒಂದೇ ನವರಂಗ ಮಂಟಪ. ನಂತರ ಬರುವಂಥದ್ದು ನಮಗೆ ಚತುಷ್ಕೂಟ. ನೋಡಿ, ಹೊಯ್ಸಳರ ಕಾಲದಲ್ಲಿ ನಿರ್ಮಾಣದ 1500 ದೇವಸ್ಥಾನಗಳಲ್ಲಿ ನಿರ್ಮಾಣ ಆಗಿದ್ದಂತಹ ಏಕೈಕ ಚತುಷ್ಕೂಟ ದೇವಸ್ಥಾನ ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ಅಥವಾ ಮಹಾಕಾಳಿ ದೇವಸ್ಥಾನ. ಈಗ ಉಳ್ಕೊಂಡಿರುವಂಥ ಏಕೈಕ ಚತುಷ್ಕೂಟ ದೇವಸ್ಥಾನ ಅದು. ಆ ದೇವಸ್ಥಾನದ ಒಳಭಾಗಕ್ಕೆ ಹೋದರೆ ನಾವು ಎದುರು ಬದುರು ನಮಗೆ 4 ಗರ್ಭಗುಡಿಗಳಿದ್ದಾವೆ. ಒಂದರಲ್ಲಿ ಭೂತನಾಥ ಅಂದರೆ ಈಶ್ವರನ ಲಿಂಗ ಇದೆ. ಅದಕ್ಕೆ ಎದುರಾಗಿ ನಮಗೆ ಮಹಾಲಕ್ಷ್ಮಿ ಗರ್ಭಗುಡಿ ಇದೆ. ಇನ್ನೊಂದು ಭಾಗಕ್ಕೆ ವಿಷ್ಣುಮೂರ್ತಿ ಇದ್ದಂತಹ ಒಂದು ಗರ್ಭಗುಡಿ ಇದೆ. ಮೂರ್ತಿ ಇಲ್ಲ ಇವತ್ತು. ಅದರ ನೇರಕ್ಕೆ ಎದುರಾಗಿ ಮಹಾಕಾಳಿ ಗರ್ಭಗುಡಿ ಇದೆ. ಸೊ ಇದು ಚತುಷ್ಕೂಟ. ಅದರ ಮೇಲ್ಭಾಗದಲ್ಲಿ ನಮಗೆ ಕದಂಬ ನಾಗರ ಶೈಲಿಯ 4 ಶಿಖರಗಳು ನಿರ್ಮಾಣ ಆಗಿದ್ದಾವೆ. ಇನ್ನು ಪಂಚಕೂಟ, ಹೆಸರೇ ಹೇಳೋ ಹಾಗೆ ಪಂಚಕೂಟ ಅಂದರೆ 5 ಗರ್ಭಗುಡಿಗಳು ಇರುವಂಥ ಒಂದು ದೇವಸ್ಥಾನ. ನೋಡಿ, ಈಗ ಉಳ್ಕೊಂಡಿರೋದು ನಮಗೆ 2 ಪಂಚಕೂಟ ದೇವಸ್ಥಾನಗಳು. ಒಂದು ಕೇರಿಪೇಟೆ ತಾಲೂಕಿನ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಸ್ಥಾನ. ಒಳಭಾಗದಲ್ಲಿ 5 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮುಂಭಾಗದಲ್ಲಿ ಶುಕನಾಸ ಇರುತ್ತೆ. ವಿಶೇಷವಾಗಿ 5 ಗರ್ಭಗುಡಿಗಳ ಮುಂದಿನ ನವರಂಗ ಒಂದೇ ಆಗಿರುತ್ತೆ. ಹಾಗೆ ಇನ್ನೊಂದು ಪಂಚಲಿಂಗೇಶ್ವರ ದೇವಸ್ಥಾನ ನಮಗೆ ಸೋಮನಾಥಪುರದಲ್ಲಿದೆ. ಸೊ ಈ ರೀತಿಯಾಗಿ ಪಂಚಲಿಂಗೇಶ್ವರ ದೇವಸ್ಥಾನ ನಮಗೆ 2 ದೇವಸ್ಥಾನಗಳೀಗ ಉಳ್ಕೊಂಡಿದೆ. ಮೊದಲು ನಾವೇನು ಬೇಸ್ಮೆಂಟ್ ಅಂತೀವಿ ಅದಕ್ಕೆ ಅಧಿಷ್ಠಾನ ಅಂದರೆ ಆದಿಸ್ಥಾನ ಅಂತ. ಅದರ ಮೇಲೆ ಇವರು ಪಟ್ಟಿಗೆಗಳನ್ನು ಮಾಡ್ತಾಯಿದ್ರು. ಹಂಸ ಪಟ್ಟಿಗೆ, ಆನೆಯ ಪಟ್ಟಿಗೆ, ಕುದುರೆ ಪಟ್ಟಿಗೆ, ಯಾಳಿ ಮತ್ತು ರಾಮಾಯಣ ಮಹಾಭಾರತ ಇಂಥ ಕಥೆಗಳನ್ನು ಹೇಳುವಂಥ ಒಂದು ಪಟ್ಟಿಗೆ, ಸುಂದರವಾದ ಪಟ್ಟಿಗೆಗಳನ್ನು ಮಾಡಿಕೊಡ್ತಾರೆ. ಹೊರಭಾಗದಲ್ಲಿ ನಾವು ನೋಡಬೇಕಾದ್ರೆ ಮುಖ್ಯವಾಗಿ ಅಧಿಷ್ಠಾನ ಇರ್ತಿತ್ತು. ಅಧಿಷ್ಠಾನದ ಕೆಳಭಾಗ ಇಡೀ ದೇವಸ್ಥಾನ ಕಟ್ಟಿರುವಂಥದ್ದು ನಕ್ಷತ್ರಾಕಾರದ ಒಂದು ಜಗತಿ ಮೇಲೆ. ಹೊಯ್ಸಳ ದೇವಸ್ಥಾನಗಳ ಒಂದು ಆಕರ್ಷಕ ಅಂಗವೆಂದರೆ ಅಧಿಷ್ಠಾನ. ಅಧಿಷ್ಠಾನದಲ್ಲಿ 2 ಬಗೆಗಳಿವೆ. ಒಂದು ಸಾಧಾರಣ, ಇನ್ನೊಂದು ಸಾಲಂಕೃತ. ಸಾಧಾರಣ ಅಧಿಷ್ಠಾನದಲ್ಲಿ ಸಾಂಪ್ರದಾಯಿಕ ದ್ರಾವಿಡ ಮಾದರಿಯ ದಿಂಡುಗಳನ್ನು ಕಾಣಬಹುದು.
ಸಾಲಂಕೃತ ಅಧಿಷ್ಠಾನಗಳಲ್ಲಿ ದಿಂಡುಗಳ ಬದಲಿಗೆ ಅನೇಕ ಸಮಾನಾಂತರ ಚಿತ್ರಪಟ್ಟಿಕೆಗಳಿರುತ್ತವೆ. ಅಧಿಷ್ಠಾನದ ಪಟ್ಟಿಕೆಗಳ ಅಲಂಕರಣದಲ್ಲಿ ಹೊಯ್ಸಳ ಶಿಲ್ಪಿಗಳು ತಮ್ಮದೇ ಆದ ವಿಶಿಷ್ಟ ಸಂಪ್ರದಾಯವನ್ನು ಬಳಸಿಕೊಂಡಿದ್ದರು. ಈ ಪದ್ಧತಿಯ ಪ್ರಕಾರ ಅತ್ಯಂತ ಕೆಳಗಿನ ಪಟ್ಟಿಕೆಯಲ್ಲಿ ಆನೆಯ ಸಾಲಿನ ಶಿಲ್ಪದ ಕೆತ್ತನೆ ಕಾಣಬರುತ್ತದೆ. ಅದರ ಮೇಲೆ ಕುದುರೆ ಸಾಲಿನ ಪಟ್ಟಿಕೆ, ಅದರ ಮೇಲೆ ಪೌರಾಣಿಕ ಕಥಾನಕ ಶಿಲ್ಪ ಸಾಲಿನ ಪಟ್ಟಿಕೆಗಳು. ಇವು 3 ಪಟ್ಟಿಕೆಗಳು ಮಾತ್ರ ಇದೇ ಕ್ರಮದಲ್ಲಿ ಇರುತ್ತದೆ. ಅಧಿಷ್ಠಾನದ ಎತ್ತರವನ್ನು ಏರಿಳಿಸಲು ಇವುಗಳ ಮಧ್ಯೆ ಮಧ್ಯೆ ಲತಾಪಟ್ಟಿಕೆ, ವ್ಯಾಳಪಟ್ಟಿಕೆ, ಹಂಸಪಟ್ಟಿಕೆಗಳನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸುತ್ತಿದ್ದರು. ಈ ಪಟ್ಟಿಕೆಗಳ ದೃಶ್ಯ ಮಾಧ್ಯಮದ ಮೂಲಕ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ, ಪಂಚತಂತ್ರ, ದಶಾವತಾರ ಮುಂತಾದ ಕಥೆಗಳ ಬಗ್ಗೆ ಜ್ಞಾನ ನೀಡುವುದು ಹೊಯ್ಸಳ ಶಿಲ್ಪಿಗಳ ಉದ್ದೇಶವಾಗಿತ್ತು. ಅದರ ನಂತರ ಭಿತ್ತಿ ಅಂದರೆ ಗೋಡೆ. ಆ ಭಿತ್ತಿಯನ್ನು ಸಹ ಪ್ರಾರಂಭದ ಕಾಲದಲ್ಲಿ ಖಾಲಿ ಇದ್ರೂ ನಂತರ ಅದನ್ನು ಅನೇಕ ಶಿಲ್ಪಗಳನ್ನು ಕೆತ್ತನೆ ಮಾಡಿ, ಸುಂದರವಾದ ಶಿಲ್ಪಗಳನ್ನು ಕೆತ್ತನೆ ಮಾಡಿ ಅದನ್ನು ಸಹ ಮಾಡೋದು. ನೋಡಿ, ವೈಷ್ಣವ ಮತ್ತು ಶೈವ ಧರ್ಮ ಮತ್ತು ಜೈನ ಧರ್ಮ, ಈ 3 ಧರ್ಮಗಳಿಗೆ ಸಂಬಂಧಪಟ್ಟಂತಹ ಲೀಲಾಮೂರ್ತಿಗಳನ್ನು ಕೆತ್ತನೆ ಮಾಡ್ತಿದ್ರು. ಸುಮಾರು 2.5 ಇಂದ 3 ಅಡಿ ಎತ್ತರ ಇರುವಂಥ ಮೂರ್ತಿಗಳು. ಈ ಮೂರ್ತಿಗಳಲ್ಲಿ ಕೇಶವ, ವಿಷ್ಣುವಿನ 24 ಮೂರ್ತಿಗಳನ್ನು ಕೆತ್ತನೆ ಮಾಡ್ತಿದ್ರು. ಶಿವನ ಅವತಾರಗಳು, ಉಮಾಮಹೇಶ್ವರ, ತಾಂಡವ ನೃತ್ಯ, ಕಾಲಭೈರವ, ಈ ರೀತಿಯಾಗಿ ಕೆತ್ತನೆಗಳನ್ನು ಮಾಡ್ತಾಯಿದ್ರು. ಜೈನ ಬಸದಿಯಲ್ಲಿ ತೀರ್ಥಂಕರರ ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾಯಿದ್ರು. ಹೊಯ್ಸಳರು ತಾವು ನಿರ್ಮಿಸಿದ ದೇವಸ್ಥಾನಗಳ ಭಿತ್ತಿಯನ್ನು ಅರೆಗಂಬಗಳಿಂದಲೂ ಕೋಷ್ಟಗಳಿಂದಲೂ ಶಿಲ್ಪಗಳಿಂದಲೂ ಅಲಂಕರಿಸುವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು. ಸಾಮಾನ್ಯವಾಗಿ ಒಂದೇ ಎತ್ತರ, ಗಾತ್ರ, ಅಲಂಕರಣ ಹೊಂದಿರುತ್ತಿದ್ದ ಶಿಲ್ಪ ಸಾಲನ್ನು ನೋಡಬಹುದು. ಈ ಶಿಲ್ಪಗಳು ಸ್ಥಾನಕ, ಆಸೀನ, ಅಪರೂಪವಾಗಿ ಶಯನ ಮೂರ್ತಿಗಳಾಗಿರುತ್ತವೆ. ಆದರೆ ಸ್ಥಾನಕ ಮೂರ್ತಿಗಳೇ ಹೆಚ್ಚು. ಹೊಯ್ಸಳ ಶಿಲ್ಪಗಳಲ್ಲಿ 2 ಬಗೆ: ದುಂಡು ಶಿಲ್ಪಗಳು ಮತ್ತು ಉಬ್ಬು ಶಿಲ್ಪಗಳು. ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸುತ್ತಿದ್ದ ಪೂಜಾ ಶಿಲ್ಪಗಳು, ದ್ವಾರಪಾಲಕ ಶಿಲ್ಪಗಳು, ನಂದಿ ಶಿಲ್ಪಗಳು ಇತ್ಯಾದಿ ದುಂಡು ಶಿಲ್ಪಗಳು ಪ್ರತಿಮಾಶಾಸ್ತ್ರದ ನಿರ್ಬಂಧನೆಗಳಿಗೆ ಅನುಗುಣವಾಗಿ ಕೆತ್ತನೆ ಮಾಡುತ್ತಿದ್ದ ಕಾರಣ ಇವುಗಳಲ್ಲಿ ವೈವಿಧ್ಯತೆ ಕಡಿಮೆ. ಉಬ್ಬು ಶಿಲ್ಪಗಳು ಸಂಖ್ಯೆಯಲ್ಲಿ ಅಪಾರ. ಧಾರ್ಮಿಕ, ಲೌಕಿಕ, ಸಾಮಾಜಿಕ ಶಿಲ್ಪಗಳನ್ನೊಳಗೊಂಡಿರುತ್ತಿದ್ದ ಉಬ್ಬು ಶಿಲ್ಪಗಳು ಧರ್ಮ ಬೋಧನೆಗೆ, ಪ್ರಚಾರಕ್ಕೆ, ಸಾಮೂಹಿಕ ಶಿಕ್ಷಣಕ್ಕೆ ಕಡೆದಂಥ ಶಿಲ್ಪಗಳು. ಹೊರವಲಯದಲ್ಲಿನ ಗೋಡೆಗಳು ನೇರ ಅಲ್ಲ, ಬದಲಿಗೆ ವಿಪರೀತ ಹಿಂದೆ ಮುಂದೆ ಸರಿತಗಳನ್ನೊಳಗೊಂಡಿರುತ್ತದೆ. ಈ ರೀತಿಯ ರಚನೆ ಗೋಡೆಗೆ ಹೆಚ್ಚಿನ ದೃಢತೆಯನ್ನು ಕೊಡುವುದು, ಶಿಲ್ಪ ಕೆತ್ತನೆಗೆ ಹೆಚ್ಚಿನ ಸ್ಥಳಾವಕಾಶ ಮಾಡಿಕೊಡುವುದು ಮತ್ತು ಭಿತ್ತಿಯ ಶಿಲ್ಪಗಳಿಗೆ ನೆರಳು ಬೆಳಕಿನ ಹೊನಲಾಟದ ಮೂಲಕ ಇನ್ನೂ ಹೆಚ್ಚಿನ ಆಕರ್ಷಣೆ ಒದಗಿಸುವುದು. ನೆರಳು ಬೆಳಕಿನ ಈ ಲಕ್ಷಣಕ್ಕೆ ಇಟಾಲಿಯನ್ ಭಾಷೆಯಲ್ಲಿ ಕ್ಯಾರೋಸ್ಕುರೋ ಎನ್ನಲಾಗುತ್ತದೆ. ಇದು ಯುರೋಪಿಯನ್ ವರ್ಣಚಿತ್ರದಲ್ಲಿ 16ನೇ ಶತಮಾನದ ಆವಿಷ್ಕಾರ. ಹೊಯ್ಸಳರು ಈ ಕಲೆಯ ಆವಿಷ್ಕಾರದ ಸುಮಾರು 500 ವರ್ಷಗಳಿಗೂ ಮುಂಚೆಯೇ ತಮ್ಮ ಶಿಲ್ಪಕಲೆಯಲ್ಲಿ ಅಳವಡಿಸಿರುವುದು ಶ್ಲಾಘನೀಯ. ಏರಿಳಿತಗಳು ಕಾಣಬರುವಂತೆ ಮಾಡಿ ಶಿಲ್ಪಗಳ ಸೌಂದರ್ಯ, ಮಹತ್ವಗಳ ಪರಿಚಯ ಮಾಡಿಕೊಡುವುದು ಶಿಲ್ಪಿಗಳ ಉದ್ದೇಶವಾಗಿತ್ತು. ನಾಗರ ಹಾಗೂ ದ್ರಾವಿಡ ಶೈಲಿಗಳ ಕೆಲವು ಲಕ್ಷಣಗಳನ್ನು ಸೇರಿಸಿ ಮೂಡಿದ ಶೈಲಿಯೇ ವೇಸರ ಶೈಲಿ. ವೇಸರ ಶೈಲಿಯ ವಿಮಾನದ ಕೆಲವು ಲಕ್ಷಣಗಳೆಂದರೆ
ವೇಸರ ವಿಮಾನಗಳು ವೃತ್ತ, ವೃತ್ತಾಯತ ಅಥವಾ ಅರ್ಧ ವೃತ್ತಾಕಾರವಾಗಿರಬೇಕು. ವಿಮಾನದಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿಯ ಲಕ್ಷಣಗಳಿರಬೇಕು. ವಿಮಾನ ಹಂತ ಹಂತವಾಗಿ ನಿರ್ಮಿತವಾಗಿರಬೇಕು. ವಿಶೇಷ ಅಲಂಕರಣೆಗಳನ್ನು ಹೊಂದಿರಬೇಕು. ಈ ಲಕ್ಷಣಗಳಿದ್ದಲ್ಲಿ ಅದು ವೇಸರ ಶೈಲಿ ಎಂದೆನಿಸಿಕೊಳ್ಳುತ್ತದೆ. ನಕ್ಷತ್ರಾಕಾರದ ಎಲ್ಲ ಮೂಲೆಗಳನ್ನು ಕೂಡಿಸಿದಂತೆ ಗೆರೆಗಳನ್ನು ಎಳೆದರೆ ಅದು ವೃತ್ತ ರೀತಿಯಲ್ಲಿರುತ್ತದೆ. ಹೀಗಾಗಿ ಶಾಸ್ತ್ರವಿದಿತವಾದ ವೃತ್ತಾಕಾರ ಅಥವಾ ಗಜಪೃಷ್ಠಾಕಾರವನ್ನು ಗರ್ಭಗೃಹದ ಭಾಗಕ್ಕೆ ಒದಗಿಸಿದಂತಾಯಿತು. ಇವರು ಎಷ್ಟೊಂದು ಈ ಶಿಲ್ಪಿಗಳು ಗಮನ ಹರಿಸ್ತಾರೆ ಅಂದರೆ, ಈ ದೇವರ ಅಭಿಷೇಕದ ನೀರು ಹೊರಗಡೆ ಹೋಗುತ್ತಲ್ಲ, ಆ ನೀರು ಹೊರಗಡೆ ಹೋಗೋದಕ್ಕೆ ಅದಕ್ಕೆ ಪ್ರಣಾಳ ಅಂತ ಕರೀತಾರೆ. ಆ ಪ್ರಣಾಳನ್ನು ಹಾಗೇನೆ 2 ಕಲ್ಲಿಟ್ಟು ಮಾಡಿಬಿಡ್ಬೇಕಾಗಿತ್ತು. ಅದರಲ್ಲೂ ಅನೇಕ ಪ್ರಕಾರಗಳಿದೆ. ಗರ್ಭಗೃಹದ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನೀರು ಹೊರಗೆ ಹೋಗಲು ಭಿತ್ತಿಯಲ್ಲಿ ಒಂದು ನಾಳ ಇರುವುದು. ಇದು ಗರ್ಭಗೃಹದ ಒಳಭಿತ್ತಿಯ ಕೆಳ ಅಂತ್ಯದಲ್ಲಿರುತ್ತದೆ. ಹೊರಭಾಗದಲ್ಲಿ ಅಧಿಷ್ಠಾನದಲ್ಲಿ ಸ್ಥಾನವನ್ನು ಪಡೆದಿರುತ್ತದೆ. ಇದಕ್ಕೆ ವಾರಿಮಾರ್ಗ, ಅಂಬುಮಾರ್ಗ, ಸೋಮಸೂತ್ರ ಎಂದೂ ಹೆಸರು. ಈ ವಾರಿಮಾರ್ಗ ಹೊರಭಾಗದಲ್ಲಿ ಬಂದು ಮುಂಚಾಚಿದಾಗ ಅದನ್ನು ಜಲಪ್ರಣಾಳ ಅಥವಾ ಪ್ರಣಾಳ ಎಂದು ಕರೆಯಲಾಗುವುದು. ಈ ಪ್ರಣಾಳವನ್ನು ಗೋವು, ಸಿಂಹ, ಗಜ, ವ್ಯಾಳ ಮುಂತಾದ ಪ್ರಾಣಿಗಳ ಮುಖದಂತೆ ಅಲಂಕರಿಸಿರುವುದನ್ನು ನೋಡಬಹುದು. ಇದಕ್ಕೆ ಗೋಮುಖ ಪ್ರಣಾಳ, ಸಿಂಹ ಪ್ರಣಾಳ, ಗಜ ಪ್ರಣಾಳ, ವ್ಯಾಳ ಪ್ರಣಾಳ ಎಂಬೆಲ್ಲ ಹೆಸರುಗಳಿವೆ. ಗರ್ಭಗೃಹ ಮೂಲ ವಿಗ್ರಹ ಪ್ರತಿಷ್ಠಾಪಿತವಾಗಿರುವ ಮುಖ್ಯ ಭಾಗ. ಗರ್ಭಗೃಹದ ಮೇಲಿನ ರಚನೆಯೇ ಶಿಖರ. ಗರ್ಭಗೃಹಕ್ಕೆ ದೇವತಾ ಮಂಟಪ, ಗರ್ಭಗೇಹ, ಪ್ರಾಸಾದ, ಮೂಲ ಪ್ರಾಸಾದ ಎಂಬ ಪರ್ಯಾಯ ಪದಗಳಿವೆ. ಒಳಗಿರುವ ಮೂಲ ಮೂರ್ತಿಯನ್ನನುಸರಿಸಿ ಗರ್ಭಗೃಹ ಬಹುಪಾಲು ಚೌಕಾಕಾರ ಅಥವಾ ಆಯತಾಕಾರವಾಗಿರುವುದು. ಪೀಠದ ಮೇಲೆ ಶೈವ ದೇವಸ್ಥಾನವಿದ್ದರೆ ಬಹುತೇಕ ಲಿಂಗ ಇರುತ್ತೆ. ವೈಷ್ಣವ ದೇವಸ್ಥಾನಗಳಿದ್ರೆ ವಿಷ್ಣುವಿನ 24 ರೂಪಗಳ ವಿಗ್ರಹಗಳು. 24 ರೂಪಗಳ ವಿಗ್ರಹಗಳು ಅಂದರೆ 24 ವಿಗ್ರಹಗಳಿರ್ತವೆ. ವಿಷ್ಣುವಿನ 24. ಅದರಲ್ಲಿ ಪ್ರಥಮ ಯಾವುದು ಅಂದರೆ ಆದಿಕೇಶವನ ದೇವಸ್ಥಾನ ಇರ್ತದೆ. ಅದು ಕೈಯಲ್ಲಿ ಏನು ಪದ್ಮ, ಶಂಖ, ಚಕ್ರ, ಗದೆ ಇದನ್ನೆಲ್ಲ ಯಾವ ರೀತಿ ಮೂವ್ ಮಾಡ್ಕೊಂಡು ಹೋಗ್ತೇವೆ ಅದನ್ನೆಲ್ಲ ಮೂವ್ ಮಾಡ್ಕೊಂಡು ಹೋದರೆ 24 ವಿಗ್ರಹಗಳಾಗ್ತವೆ. ಮತ್ತು ವೈಷ್ಣವ ದೇವಸ್ಥಾನದ ಪೀಠದಲ್ಲಿ ನಾವು ವಿಶೇಷವಾಗಿ ಗರುಡನ ಶಿಲ್ಪವನ್ನು ನೋಡ್ಬೋದು. ಭಕ್ತರು ಪ್ರದಕ್ಷಿಣೆ ಹಾಕಲು ಉಪಯೋಗವಾಗಲು ಇರುವ ಸ್ಥಳವೇ ಪ್ರದಕ್ಷಿಣಾ ಪಥ. ಗರ್ಭಗೃಹದ ಸುತ್ತ ಪ್ರದಕ್ಷಿಣಾ ಪಥ ಇರುವ ದೇವಸ್ಥಾನಗಳಿಗೆ ಸಾಂಧಾರ ದೇಗುಲ ಎಂದು ಹೆಸರು. ಗರ್ಭಗೃಹದ ಸುತ್ತ ಪ್ರದಕ್ಷಿಣಾ ಪಥ ಇಲ್ಲದಿರುವ ದೇವಸ್ಥಾನಗಳಿಗೆ ನಿರಂಧಾರ ದೇಗುಲ ಎಂದು ಹೆಸರು. ಹೊಯ್ಸಳರು ನಿರ್ಮಿಸಿರುವ ದೇವಸ್ಥಾನಗಳಲ್ಲಿ ಜಗತಿಯ ಮೇಲೆ ಪ್ರದಕ್ಷಿಣಾ ಸೌಲಭ್ಯವಿರುವ ಕಾರಣ ಇವು ನಿರಂಧಾರ ದೇಗುಲಗಳು. ಗರ್ಭಗೃಹದ ಮುಂದಿನ ಭಾಗವೇ ಅಂತರಾಳ. ಕೆಲವೊಮ್ಮೆ ಇದರ ಮುಂದೆ ಅರ್ಧ ಮಂಟಪವಿರುತ್ತದೆ. ಅಂತರಾಳದ ಮೇಲಿನ ಕಟ್ಟಡದಲ್ಲಿ ಸುಖನಾಸಿ ಇರುವುದರಿಂದ ಅಂತರಾಳಕ್ಕೆ ಸುಖನಾಸಿ ಎಂಬ ಹೆಸರೂ ಇದೆ. ಮೂಲ ದೇವರಿಗೆ ಸಂಬಂಧಿಸಿದ ವಿಗ್ರಹಗಳು ಅಂತರಾಳದಲ್ಲಿರುತ್ತವೆ. ಅಂತರಾಳಕ್ಕೆ ದ್ವಾರವಿದ್ದರೆ ಮುಚ್ಚಿದ ಅಂತರಾಳವೆಂದು, ದ್ವಾರವಿಲ್ಲವಿರುವುದನ್ನು ತೆರೆದ ಅಂತರಾಳವೆಂದು ಕರೆಯಲಾಗುತ್ತದೆ. ಶುಕನಾಸ ಅಂದರೆ ದೇವರಿಗೆ ಸಂಬಂಧಪಟ್ಟಂತಹ ಉತ್ಸವ ಮೂರ್ತಿಗಳು,
ಪೂಜಾ ಸಾಮಗ್ರಿಗಳು ಇದನ್ನೆಲ್ಲ ಇಡುವಂಥ ಒಂದು ಸ್ಥಳ. ಅದರ ಮೇಲ್ಭಾಗದಲ್ಲಿ ನಮಗೆ ಶಿಖರದ ಮುಂಭಾಗಕ್ಕೆ ಒಂದು ಜಾಗ ಇರುತ್ತೆ. ಅಲ್ಲಿ ಹೊಯ್ಸಳ ಲಾಂಛನ ಅಥವಾ ಸಳ ಹುಲಿಯನ್ನು ಕೊಲ್ತಾ ಇರುವಂಥ ಒಂದು ಶಿಲ್ಪವನ್ನು ಕೆತ್ತನೆ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ನೇರವಾಗಿ ಕೆಳಭಾಗಕ್ಕಿರೋದು ಗರ್ಭಗುಡಿಯ ಮುಂಭಾಗದ ಶುಕನಾಸ. ಭಕ್ತರಿಗೆ ನವರಂಗದವರೆಗೆ ಮಾತ್ರ ಅವಕಾಶ ಇರ್ತದೆ. ಸುಖನಾಸಿ ಮಂಟಪಕ್ಕೆ ಹೋಗೋಕ್ಕೆ ಅವಕಾಶ ಇರೋದಿಲ್ಲ. ಸುಖನಾಸಿ ಅಂದರೆ ಒಂದು ರೀತಿ ದೇವರು ಸಹ ಉಸಿರಾಡಬೇಕಲ್ವಾ. ಎಲ್ಲರೂ ಬಂದು ಗರ್ಭಗುಡಿವರೆಗೂ ನಿಂತುಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಭಕ್ತರಿಗೆ ನವರಂಗದವರೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂತರಾಳದ ಮುಂದಿನ ಭಾಗವೇ ನವರಂಗ. ಪ್ರಧಾನವಾಗಿ 4 ಸ್ತಂಭಗಳಿರುತ್ತವೆ. ಈ 4 ಸ್ತಂಭಗಳ ನೇರದಲ್ಲಿ ಗೋಡೆಗೆ ಸೇರಿದಂತೆ ಅಥವಾ ಬಿಡಿಯಾಗಿ 12 ಸ್ತಂಭಗಳಿರುತ್ತವೆ. ಈ ಕಂಬಗಳಿಂದ ಒಟ್ಟು 9 ಅಂಕಣಗಳಿರುವುದರಿಂದ ಇದಕ್ಕೆ ನವರಂಗ ಎಂದು ಹೆಸರು. ಈ ನವರಂಗದಲ್ಲಿ 4 ಪಿಲ್ಲರು ಮತ್ತು 4 ಪಿಲ್ಲರ್ಗಳ ಮಧ್ಯಭಾಗದಲ್ಲಿ ನಮಗೆ ರಂಗಮಂಟಪ ಅಂತ ಕರಿತೀವಿ. ಅದು ಸರ್ಕಲ್ ಶೇಪಲ್ಲಿರುತ್ತೆ. ಅದನ್ನು ಏನಕ್ಕೆ ಬಳಕೆ ಮಾಡ್ತಿದ್ರು ಅಂತ ಹೇಳಿದ್ರೆ, ದೇವರಿಗೆ ಅರ್ಪಿಸುವಂಥ ಹಲವಾರು ಸೇವೆಗಳಲ್ಲಿ ನೃತ್ಯ ಸೇವೆ ಕೂಡ ಒಂದು. ನೃತ್ಯ ಸೇವೆ ಈ ದೇವಸ್ಥಾನದ ನರ್ತಕಿಯರು ಯಾವುದೊಂದು ಹಬ್ಬ ಹರಿದಿನಗಳಲ್ಲಿ, ಉತ್ಸವಗಳಲ್ಲಿ ಆ ಒಂದು ರಂಗಮಂಟಪದಲ್ಲಿ ನಿಂತು ವಾದ್ಯಗಳನ್ನು ನುಡಿಸ್ಬೇಕಾದ್ರೆ ವಾದ್ಯಗಾರರು ನೃತ್ಯವನ್ನು ಮಾಡಿ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ನವರಂಗದಲ್ಲಿ ದೇವಕೋಷ್ಠಗಳಿರ್ತವೆ, ಪರಿವಾರ ದೇವರುಗಳಿರ್ತವೆ. ವಿಷ್ಣು ದೇವಸ್ಥಾನ ಆಗಿದ್ರೆ ಎಲ್ಲ ದೇವಾಲಯಗಳಲ್ಲೂ ಗಣಪತಿ ಸಾಮಾನ್ಯವಾಗಿ ಗಣಪತಿಯ ವಿಗ್ರಹ ಇರುತ್ತೆ. ಮತ್ತು ಬೇರೆ ಬೇರೆ ವಿಗ್ರಹಗಳು, ಸೂರ್ಯನಾರಾಯಣನ ವಿಗ್ರಹ ಇವೆಲ್ಲ ಇರುತ್ತೆ. ಶೈವ ದೇವಸ್ಥಾನ ಇದ್ದರೆ ಅಲ್ಲಿ ಅದರಲ್ಲೂ ಸಹ ಶೈವ ಇದಕ್ಕೆ ಸಂಬಂಧಪಟ್ಟಾಗೆ ಕಾಲಭೈರವ ಇನ್ನೂ ಮುಂತಾದ ದೇವರುಗಳಿರ್ತದೆ. ಅದನ್ನು ದೇವಕೋಷ್ಠಗಳಲ್ಲಿ ಇಟ್ಟಿರ್ತಾರೆ. ಹೊಯ್ಸಳರ ದೇವಸ್ಥಾನಗಳಲ್ಲಿ ಕಾಣುವ ಬಹುಮುಖ್ಯವಾದ ಮತ್ತು ಗಮನಾರ್ಹವಾದ ಅಂಶವೆಂದರೆ ಸ್ತಂಭ ಅಥವಾ ಕಂಬಗಳ ರಚನೆ. ಸ್ತಂಭಗಳೇ ದೇವಸ್ಥಾನದ ಭದ್ರತೆಗೆ ಆಧಾರ. ಹೀಗಾಗಿ ದೇವಸ್ಥಾನದಲ್ಲಿ ಹೆಚ್ಚು ಅವಶ್ಯಕ ಹಾಗೂ ಅಲಂಕಾರಿಕವಾದ ಭಾಗವೆಂದರೆ ಸ್ತಂಭಗಳು. ಸ್ತಂಭಗಳು ಸಾಮಾನ್ಯವಾಗಿ ದುಂಡಾಗಿರುತ್ತವೆ. ಇವು ಸ್ಥೂಲವಾದ ನೋಟಕ್ಕೆ ಒಂದರಂತೆ ಇನ್ನೊಂದು ಕಂಡರೂ ಅವುಗಳ ಮೇಲಿನ ಕೆತ್ತನೆಯಲ್ಲಿನ ವೈವಿಧ್ಯತೆಯನ್ನು ನೋಡಬಹುದು. ಈ ಹೊಯ್ಸಳರ ಒಂದು ನಾವು ಶಿಲ್ಪಕಲೆಯನ್ನು ನೋಡಬೇಕಾದ್ರೆ ಅವರು ಯಾವ ರೀತಿ ಕಂಬಗಳನ್ನು ಮಾಡಿದ್ದಾರೆ, ಆ ಕಂಬಗಳನ್ನು ವಿನ್ಯಾಸ ಅದ್ಭುತವಾಗಿರ್ತದೆ. ಇದನ್ನು ತಿರುಗಣಿ ಕಂಬಗಳು ಅಂತ ಕರೀತಾರೆ. ಆನೆಗಳನ್ನು ಬಳಸ್ಕೊಂಡು ಬೃಹದಾಕಾರದ ಈ ಕಂಬಗಳನ್ನು ಅತಿ ತೆಳುವಾದ ಪದರಗಳಿಂದ ಇದನ್ನು ಬೇರೆ ಬೇರೆ ವಿನ್ಯಾಸಗಳಲ್ಲಿ ಈ ಕಂಬಗಳನ್ನು ಮಾಡ್ತಾರೆ. ಮತ್ತು ನಮ್ಮ ನೆತ್ತಿ ಮೇಲೆ ಸೀಲಿಂಗ್ ಅಂತ ಏನು ಕರೀತೀವಿ, ಅದಕ್ಕೆ ಭುವನೇಶ್ವರಿ ಅಂತ. ಆ ಭುವನೇಶ್ವರಿಯು ಸಹ ಅದ್ಭುತವಾದ ಕೆತ್ತನೆಗಳಿಂದ ಅದನ್ನು ಹೊಯ್ಸಳರ ಶಿಲ್ಪಿಗಳು ಅದನ್ನು ಸಹ ಕೆತ್ತಿರ್ತಾರೆ. ನೋಡಿ, ಎಂಥ ಒಂದು ಜಾಮೆಟ್ರಿಕಲ್ ನಾಲೆಜು ಹೊಯ್ಸಳ ಶಿಲ್ಪಿಗಳಿಗಿತ್ತು ಅಂದರೆ, ಒಂದು ಭುವನೇಶ್ವರಿ ಇನ್ನೊಂದರ ಥರ ಇರೋದೇ ಇಲ್ಲ. ಅಂಥ ಒಂದು ಡಿಫ್ರೆಂಟ್ ಶೈಲಿಗಳನ್ನು ಬಳಸ್ಕೊಂಡು ಆ ಜಾಮಿತಿಯ ಒಂದು ಜ್ಞಾನವನ್ನು ಬಳಸ್ಕೊಂಡು ಕೆತ್ತನೆಯನ್ನು ಮಾಡ್ತಿದ್ರು. ಅದರಲ್ಲಿ ಪದ್ಮಮಂಡಲ ಮತ್ತು ಕಮಲದ ಮೊಗ್ಗು ಮೇಲೆಯಿಂದ ಇಳಿಬಿದ್ದಿರೋ ಥರ ಒಂದು ಕೆತ್ತನೆ, ಅಂಥ ಅದ್ಭುತವಾದ ಕೆತ್ತನೆಗಳನ್ನು ಮಾಡಿ ಆ ಒಂದು ಭುವನೇಶ್ವರಿಗಳನ್ನು ಕೆತ್ತನೆ ಮಾಡ್ತಾಯಿದ್ರು.
ನವರಂಗದಲ್ಲಿ ಜರುಗುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದಾಗಿ ಜೋರಾದ ಘಂಟಾನಾದ, ಜಾಗಟೆ ಸದ್ದು, ಬೋಲಗ, ಡಮರು, ನಗಾರಿ, ಕಹಳೆ ಮುಂತಾದ ವಾದ್ಯಗಳಿಂದ ಉಂಟಾಗುತ್ತಿದ್ದ ಭಾರೀ ಶಬ್ದ ಪ್ರತಿಧ್ವನಿಸಿ ವಾದ್ಯದ ನಿಜವಾದ ಸ್ವರೂಪಕ್ಕೆ ಧಕ್ಕೆಯುಂಟಾಗುವುದನ್ನು ನಿಯಂತ್ರಿಸಲು ಗುಮ್ಮಟಾಕಾರವಾದ ಭುವನೇಶ್ವರಿಗಳನ್ನು ನಿರ್ಮಿಸಿದರೆಂದು ತಿಳಿದುಬರುತ್ತದೆ. ಮುಖಮಂಟಪ ಅಂದರೆ ಅದಕ್ಕೆ ಒಂದು 2 ಪಿಲ್ಲರ್ನ ಒಂದು ಆಧಾರ ಇರ್ತಿತ್ತು. ಅಲ್ಲೂ ಕೂಡ ಮೇಲ್ಭಾಗದಲ್ಲಿ ಒಂದು ರೂಫ್ ಇರ್ತಿತ್ತು, ಅಲ್ಲೂ ಕೂಡ ಒಂದು ಭುವನೇಶ್ವರಿ ಇರ್ತಿತ್ತು. ಮತ್ತು ಆ ಮುಖಮಂಟಪಕ್ಕೆ ಸುತ್ತ ಈ ರೀತಿಯ ಒಂದು ಜಗ್ಲಿಯನ್ನು ಕಟ್ತಾ ಇದ್ರು. ಇದನ್ನು ಕಕ್ಷಾಸನ ಅಂತ ಕರೀತಾ ಇದ್ರು. ನೋಡಿ, ಕಕ್ಷಾಸನ ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಬಿಸಿಲಲ್ಲಿ ಬಂದಿರ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ವಿರಾಮ ತಗೊಳ್ಳೋದಕ್ಕೆ ಬಳಕೆ ಆಗ್ತಾ ಇತ್ತು. ಏನಾದರೂ ಸಭೆಗಳಾದರೆ ಇಲ್ಲಿ ಕೂತ್ಕೊಂಡು ಸಭೆಗಳಲ್ಲಿ ಮಾತುಕತೆಗಳನ್ನು ಆಡೋದಕ್ಕೆ ಬಳಕೆ ಆಗ್ತಾ ಇತ್ತು. ಈ ರೀತಿಯಾಗಿ ವಿವಿಧ ಉದ್ದೇಶಗಳಿಗೋಸ್ಕರ ಈ ಕಕ್ಷಾಸನವನ್ನು ಬಳಕೆ ಮಾಡಿಕೊಳ್ತಾರೆ. ಈ ದೇವಾಲಯಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಯಾರು ಕಾರಣ ಅಂದರೆ ವಿಜಯನಗರದ ಅರಸರು. ಇವರು ಬಳಸಿದಂಥ ಹೊಯ್ಸಳರು ಬಳಸಿದಂಥ ಕಲ್ಲು ಬಹಳ ಮೃದುವಾದ ಕಲ್ಲು. ಈ ಬಳಪದ ಕಲ್ಲು ಅತ್ಯಂತ ಸೂಕ್ಷ್ಮವಾದ ಕಲ್ಲು ಆಗಿರೋದ್ರಿಂದಾಗಿ ಇವರು ಅನೇಕ ರೀತಿಯ ಆಭರಣಗಳನ್ನು ಕೆತ್ತಿದ್ರು, ದೇವರ ಸುಂದರ ಕೆತ್ತನೆಗಳನ್ನೆಲ್ಲ ಮಾಡಿದ್ರು. ಆದರೆ ಈ ಬಳಪದ ಕಲ್ಲಿಗೆ ಅದು ಹೆಚ್ಚು ಬಾಳಿಕೆ ಬರೋದಿಲ್ಲ. ಹಾಗಾಗಿ ವಿಜಯನಗರ ಕಾಲದಲ್ಲಿ ಏನು ಮಾಡಿದ್ರು, ಅದರ ಸುತ್ತ ಪುನಃ ಪ್ರಾಕಾರ ಮಾಡಿದ್ರು, ಅದು ಗ್ರಾನೈಟ್ ಕಲ್ಲಲ್ಲಿ ಮಾಡಿದ್ರು. ಹಾಗಾಗಿ ಏನಾಗುತ್ತೆ, ಅದು ಇದಕ್ಕೆ ಒಂದು ರಕ್ಷಣೆ ಸಿಕ್ಕಿದ ಹಾಗಾಯಿತು. ವಿಜಯನಗರ ಕಾಲದಲ್ಲಿ ಈ ದೇವಾಲಯಗಳು ವಿಸ್ತರಿಸಲ್ಪಟ್ಟವು. ಬರೀ ವಿಸ್ತಾರ ಆಗಿದ್ದಲ್ಲ, ಈ ಬಳಪದ ಕಲ್ಲಿನಲ್ಲಿ ಮಾಡಿದಂತಹ ದೇವಾಲಯಗಳಿಗೆ ಒಳ್ಳೆಯ ರಕ್ಷಣೆ ದೊರಕಿದಂತೆ ಆಗಿದೆ. ಹೊಯ್ಸಳರು ನಿರ್ಮಿಸಿರುವಷ್ಟು ದೇವಸ್ಥಾನಗಳನ್ನು ಚೋಳರನ್ನು ಬಿಟ್ಟರೆ ಭಾರತದ ಇನ್ಯಾವುದೇ ರಾಜವಂಶ ಕಟ್ಟಿಸಿಲ್ಲ ಎನ್ನುವುದು ಗಮನಿಸಬೇಕಾದ ಅಂಶ. ಭಾವ ಸಂಪತ್ತಿನ ಅಭಿವ್ಯಕ್ತಿಯಲ್ಲಿ, ನಯವಾದ ಕೆತ್ತನೆಯ ನಿಪುಣತೆಯಲ್ಲಿ ಹೊಯ್ಸಳರ ರೀತಿಯನ್ನು ಮೀರಿಸುವ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಮತ್ತೊಂದಿಲ್ಲ ಎಂದು ಹೇಳಬಹುದು.